ಸೊ ಇದರ ಬಗ್ಗೆ ಮಾತನಾಡೋಣ. ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಬಿಜೆಪಿ ವಕ್ತಾರ ಉತ್ಕರ್ಷ್ ಅವ್ರ ಜೊತೆಗಿದ್ದಾರೆ. ಉತ್ಕರ್ಷ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಪತ್ರಕರ್ತ ರಾಜೀವ್ ಹೆಗಡೆ ಜೊತೆಗಿದ್ದಾರೆ. ರಾಜೀವ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರು ಪತ್ರಕರ್ತರು ಕೃಷ್ಣ ಭಟ್ ಜೊತೆಗಿದ್ದಾರೆ. ಕೃಷ್ಣ ಭಟ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದರ ಜೊತೆಗೆ ನಾವು ಕಾಂಗ್ರೆಸ್ನವರನ್ನ ಇನ್ವೈಟ್ ಮಾಡಿದ್ವಿ, ಬನ್ನಿ ಈ ಡಿಬೇಟ್ ಅಲ್ಲಿ ಭಾಗಿಯಾಗಿ ಅಂತ. ರಾಜ್ಯ ಕಾಂಗ್ರೆಸ್ ನಾಯಕರಿಂದ ಬಂದಂತ, ಕಚೇರಿಯಿಂದ ಬಂದಂತ ಪ್ರತಿಕ್ರಿಯೆ, ನಾವು ಇದರ ಬಗ್ಗೆ ಅಧ್ಯಯನ ಮಾಡಬೇಕು, ಅಧ್ಯಯನ ಮಾಡದೆ ನಾವು ಮಾತನಾಡೋದಿಲ್ಲ ಅಂತ ಕಾಂಗ್ರೆಸ್ನ ರಾಜ್ಯದ ನಾಯಕರು ಮಾತನಾಡಿದ್ದಾರೆ. ಆದರೆ ದೆಹಲಿಯಲ್ಲಿ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ನಾಯಕರಿಗೆ ಇನ್ನೂ ಕೂಡ ಅಧ್ಯಯನ ಮಾಡೋದಕ್ಕಾಗಿಲ್ಲ. ದೆಹಲಿಯ ಕಾಂಗ್ರೆಸ್ ಕಾರ್ಯಕರ್ತರು ಅಧ್ಯಯನ ಮಾಡಿ ಪ್ರತಿಭಟನೆಗೂ ಕೂಡ ಇಳಿದಿದ್ದಾರೆ. ಪ್ರತಿಭಟನೆಯೂ ಕೂಡ ಆಗಿದೆ. ನಾನು ಮೊದಲಿಗೆ ರಾಜೀವ್ ಅವರನ್ನೇ ಮಾತನಾಡಿಸಬೇಕು. ನಿನ್ನೆ ಕೊಟ್ಟಿರುವಂಥ ಸ್ಪಷ್ಟನೆ ಅಥವಾ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಸ್ಪಷ್ಟನೆ, ಯಾವುದೇ ಸಮಸ್ಯೆ ಇಲ್ಲ, ಡ್ರಾಪ್ ಆದರೆ ಒಂದು 5% ಡ್ರಾಪ್ ಆಗೋದು, 3ರಿಂದ 5%. ಇದರ ಆಚೆಗೆ ಆತಂಕ ಪಡೋದಕ್ಕೆ ಇಲ್ಲ ಅಂತ. ಈಗ ಕೇಂದ್ರ ಸರ್ಕಾರದ ಸ್ಪಷ್ಟನೆ ಅಥವಾ ಕೇಂದ್ರ ಸರ್ಕಾರದ ಕೆಲವು ನಿರ್ಧಾರಗಳ ಕಾರಣದಿಂದ ಈ ಗೊಂದಲ ಏರ್ಪಟ್ಟಿರೋದು. ಒಂದು ಸಾಮಾನ್ಯವಾಗಿ ಎಲ್ಲ ನಿತಿನ್ ಗಡ್ಕರಿ ಇರಬಹುದು ಅಥವಾ ಪೆಟ್ರೋಲಿಯಂ ಸಚಿವರು ಇರ್ಬೋದು, ಎಲ್ಲರೂ ಹೇಳ್ತಿರೋದು ಒಂದು ಇದೇನು ಅಂತಂದರೆ, ಅನಗತ್ಯವಾಗಿ ಇದರಲ್ಲಿ ಗೊಂದಲವನ್ನು ಸೃಷ್ಟಿ ಆಗ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಪ್ರತಿಪಕ್ಷಗಳು ಇದ್ರ ಬಗ್ಗೆ ಗೊಂದಲವನ್ನು ಸೃಷ್ಟಿಸ್ತಿದ್ದಾವೆ ಅಂತ. ನಿಜವಾಗ್ಲೂ ಗೊಂದಲವನ್ನು ಸೃಷ್ಟಿಸ್ತಿರೋದು ಯಾರು ಹೊರಗಿನವರಲ್ಲ, ಸರ್ಕಾರದಲ್ಲಿನ ಕೆಲವು ಗೊಂದಲಗಳಿಂದ ಜನರಲ್ಲಿ ಆ ಆತಂಕವನ್ನು ಹುಟ್ಟಾಕಿದೆ. ಈ ಹಿಂದೆ 1 ವರ್ಷದ ಹಿಂದೆ ಯಾವಾಗ E20 ಕಂಪಲ್ಸರಿ ಮಾಡಿದ್ರು, ಆವಾಗ ಒಂದು ಚರ್ಚೆ ಯಾಕೆ ಹೆಚ್ಚಾಗಿ ಹುಟ್ಕೊಳ್ತು ಅಂತಂದರೆ, ಒಂದು ಖಾಸಗಿ ಇನ್ಶೂರೆನ್ಸ್ ಕಂಪನಿ ಏನು ಹೇಳ್ತು ಅಂತಂದರೆ, ನಮಗೆ E20 ಏನು ವೆಹಿಕಲ್ಸಿಂದ ಏನಾದರೂ ಡ್ಯಾಮೇಜ್ ಆದರೆ ಅದನ್ನು ನಾವು ಪರಿಗಣಿಸಲ್ಲ ಅಂತೇಳಿ ಹೇಳ್ತು. ಒಂದು ಬ್ಲಾಗ್ ಬಂತು, ನಂತರ ಆ ಬ್ಲಾಗ್ ಡಿಲೀಟ್ ಆಯಿತು. ಅದಾದಮೇಲೆ ಅದ್ರ ಮೇಲೆ ಸಾಕಷ್ಟು ಚರ್ಚೆಗಳಾಯಿತು, ಆದರೆ ಆ ಕಂಪ್ನಿಯ ಮೇಲೆ ಯಾವುದೇ ಕ್ರಮಗಳಾಗಲಿಲ್ಲ ಕೇಂದ್ರ ಸರ್ಕಾರದಿಂದ. ಇದಾಗಿ ಈಗ ಮತ್ತೆ ಚರ್ಚೆ ಹುಟ್ಟುಕೊಂಡಿದ್ದೂ ಕೂಡ 1.5 ತಿಂಗಳ ಹಿಂದೆ ಅದೇ ಕಂಪನಿ ಮತ್ತೊಂದು ಬ್ಲಾಗನ್ನು ಬರೀತು ಅದೇ ರೀತಿಯಾಗಿ. ಆ ಗೊಂದಲಗಳು ಸೃಷ್ಟಿಯಾಯಿತು. ಅದಾದಮೇಲೆ ಅಟಾರ್ನಿ ಜನರಲ್ ಅವರು ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು, ನಾವು ಎಕ್ಸ್ಪೆರಿಮೆಂಟ್ ಈಸ್ ಗೋಯಿಂಗ್ ಆನ್ ಇನ್ ಇಂಡಿಯಾ ಅಂತ ಹೇಳಿದರು E20 ಮೇಲೆ. ಅದಾದಮೇಲೆ ಇಲ್ಲ, ನಾವು ಹಾಗೆ ಹೇಳೇ ಇಲ್ಲ, ಮಾಧ್ಯಮಗಳಲ್ಲಿ ತಪ್ಪಾಗಿ ವರದಿ ಆಯಿತು ಅಂತಲೂ ಕೂಡ ಸ್ಪಷ್ಟನೆಯನ್ನು ಅವ್ರು ಕೊಟ್ಟರು. ಆದರೆ ಈಗ ಆಲ್ರೆಡಿ ನಿಮಗೂ ಗೊತ್ತಿದೆ, ಸುಪ್ರೀಂ ಕೋರ್ಟಲ್ಲಿ ಸಾಕಷ್ಟು ಪ್ರೊಸೀಡಿಂಗ್ಸ್ಗಳು ಲೈವ್ ಬರುತ್ತೆ. ಅಲ್ಲಿ ಲೈವ್ ಪ್ರೊಸೀಡಿಂಗ್ಸಲ್ಲಿ ಅವ್ರ ಹೇಳಿಕೆಯಲ್ಲಿ ಮತ್ತು ಅವರ ಸ್ಪಷ್ಟನೆಗೂ ಯಾವುದೇ ಹೊಂದಾಣಿಕೆ ಕಾಣಿಸ್ತಾ ಇಲ್ಲ. ಅವ್ರು ನೇರವಾಗಿ ಅಟಾರ್ನಿ ಜನರಲ್ಲಿ ಅವ್ರು ಏನು ಹೇಳಿದಾರೋ ಅದು ಎಕ್ಸ್ಪೆರಿಮೆಂಟ್ ಆಗ್ತಾ ಇದೆ ಅಂತ ಹೇಳಿದ್ದು ಅದೇ ಸೆಂಟೆನ್ಸೇ ಅಲ್ಲೂ ಕೂಡ ಇದೆ. ಈ ಗೊಂದಲಗಳಿಂದ ಆತಂಕ ಹುಟ್ಟಿದೆ ಹೊರತು ಯಾರೋ ಅನಗತ್ಯವಾಗಿ ಒಂದಿಷ್ಟು ಜನ ಇದ್ದಿರ್ಬೋದು, ಎಂಜಿನ್ ಡ್ಯಾಮೇಜ್ ಆಗುತ್ತೆ. ನಾನು ಇದ್ರ ಬಗ್ಗೆ ಕೆಲವು ಲೇಖನಗಳನ್ನು ಬರೆದಾಗಲೂ ಕೂಡ ಎಂಜಿನ್ ಡ್ಯಾಮೇಜ್ ಆಗುತ್ತೆ ಅನ್ನೋದು ನಾನು ಎಲ್ಲೂ ಬರೆದಿಲ್ಲ, ಅಥವಾ ತುಂಬ ಜನ ಅದ್ರ ಬಗ್ಗೆ ನಾಲೆಜ್ ಇದ್ದವ್ರು ಯಾರು ಎಂಜಿನ್ ಡ್ಯಾಮೇಜ್ ಬಗ್ಗೆ, ಯಾಕೆ ಇನ್ನೂವರೆಗೆ ಯಾರ ಹತ್ರ ರಿಪೋರ್ಟ್ ಇಲ್ಲ ಅದ್ರ ಬಗ್ಗೆ ಅಧಿಕೃತವಾಗಿ. ಹೆಚ್ಚು ಹೇಳ್ತಿರೋದೇನು ಅಂತಂದರೆ, ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಏನು ಎಜುಕೇಟ್ ಮಾಡಬೇಕಾಗಿತ್ತು ಜನರಿಗೆ, ಅದನ್ನು ಮುಚ್ಚಿಡ್ತಾ ಇದೆ. ಜನರಿಗೆ ಏನು ಮಾಹಿತಿಯನ್ನು ಕೊಡದೇ ಇರೋ ಕಾರಣದಿಂದ ಜನರಿಗೆ ಆತಂಕ ಹುಟ್ಟುತ್ತಾ ಇದೆ ಅಂತ. ಮಾಹಿತಿಯನ್ನು ಕೊಟ್ಟರೆ ಅಲ್ಲಿ ಯಾವುದೇ ಗೊಂದಲಗಳೇ ಇರಲ್ಲ. ARI ರಿಪೋರ್ಟನ್ನು ಪಬ್ಲಿಕ್ ಮಾಡಲಿಲ್ಲ, ಎಸ್ ಅದರಲ್ಲಿ ಸ್ವಲ್ಪ ಕಾನ್ಫಿಡೆನ್ಷಿಯಾಲಿಟಿ ಇರುತ್ತೆ, ಬಟ್ ಎಷ್ಟು ಮಾಡಬೇಕೋ ಅದನ್ನಾದರೂ ಜನರಿಗೆ ಮಾಹಿತಿ ಕೊಡಬೇಕು. ಕಂಪ್ನೀಸ್ಗಳಿಂದ ಮ್ಯಾನ್ಯುಯಲ್ ಅಥವಾ ಇನ್ಸ್ಟ್ರಕ್ಷನ್ಸ್ಗಳನ್ನು ಇವತ್ತಿನವರಿಗೆ ನಾನು ಇವತ್ತು ಕೂಡ ಸರ್ವಿಸ್ ಸೆಂಟ್ರಿಗೆ ಹೋಗಿ ಬಂದೆ. ಇವತ್ತು ಆ ಸರ್ವಿಸ್ ಸೆಂಟರ್ಗಳಲ್ಲಿ ಇವತ್ತೂ ಕೂಡ ಕಂಪ್ನಿಯಿಂದ ಯಾವುದೇ ಇನ್ಸ್ಟ್ರಕ್ಷನ್ಸ್ ಇಲ್ಲ. ನಾನು ಹೋಗಿ ಅವ್ರಲ್ಲಿ ಕೇಳಿದ್ರೆ ನಮಗೇನು ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಮಾಹಿತಿ ಇಲ್ಲ ಅಂತ ಒಂದು ಕಂಪ್ನಿಯ ಸರ್ವಿಸ್ ಸೆಂಟ್ರ್ ಹೇಳಿದ್ರೆ ಜನ ಎಲ್ಲಿ ಹೋಗಬೇಕು? ಮಾಹಿತಿ ಇಲ್ಲ ಅಂದ ತಕ್ಷಣ ಎಂಜಿನ್ ಸರಿ ಏನೂ ಆಗಲ್ಲ ಅನ್ನೋ ಮಾಹಿತಿನಾದ್ರು ಕೊಡಬೇಕಲ್ವಾ? ಗ್ಯಾರಂಟಿ ಆದರೂ ಕೊಡಬೇಕು. ಆ ಗ್ಯಾರಂಟಿ ಏನಾದರೂ ಕೊಡಬೇಕಲ್ವಾ? ಒಂದು ಎಂಜಿನ್ ಮೈಲೇಜಿಗೆ ಸಂಬಂಧಪಟ್ಟ ಹಾಗೆ, ಪಾರ್ಟ್ಸಿಗೆ ಸಂಬಂಧಪಟ್ಟ ಹಾಗೆ, ಇವಿಷ್ಟು ಈ ಗೊಂದಲಗಳನ್ನ ಮಾಡಬೇಕು. ನಾನು ಮುಂದುವರೆದಂತೆ ನಂತರ ಉಳಿದವರು ಮಾತಾಡಾದ್ಮೇಲೆ ಇನ್ನೂ ಕೆಲವು ಅಂಶಗಳಿದೆ, ವಿಶೇಷವಾಗಿ ಪ್ರೈಸಿಗೆ ಸಂಬಂಧಪಟ್ಟ ಹಾಗೆ, ನಂತರ ಅದಕ್ಕೆ ಬರ್ತೀನಿ. ಈ ಆತಂಕಗಳನ್ನು ಕ್ಲಿಯರ್ ಮಾಡಿಬಿಟ್ರೆ ಜನರಿಗೆ ಯಾರೂ ಇದ್ರ ಬಗ್ಗೆ ಸಮಸ್ಯೆ ಇಲ್ವೇ ಇಲ್ಲ. ಇದರಲ್ಲಿ 2 ಭಾಗ ಇದೆ. ಒಂದು E20 ವಿರೋಧಿಸ್ತಿರುವವರು ಸಂಪೂರ್ಣವಾಗಿ, ಇನ್ನೊಂದು E20 ನಮಗೆ ಸಮಸ್ಯೆ ಇಲ್ಲ, ಕ್ಲಾರಿಟಿ ಕೊಡಿ ಅಂತ. ಬಟ್ ಕೇಂದ್ರ ಸರ್ಕಾರ ಏನು ಮಾಡ್ತಿದೆ ಅಂದರೆ, E20 ವಿರೋಧಿಸ್ತಿರುವವರಿಗೆ ಮಾತ್ರ ದೇಶದ್ರೋಹಿಗಳು ಅಂತ ಪಟ್ಟವನ್ನು ಕಟ್ಟಿ ಅವರನ್ನು ಉತ್ತರಿಸ್ತಾ ಇದೆ. ಇನ್ನೊಂದ್ರ ಬಗ್ಗೆ ಕ್ಲಾರಿಟಿ ಬೇಕು ಅಂತ ಹೇಳೋರಿಗೆ ಕ್ಲಿಯರ್ ಆಗಿ ಕೊಡ್ತಾ ಇಲ್ಲ. ಡೆಲ್ಲಿಲಿ ಕೂತ್ಕೊಂಡು ಯಾವುದೋ ಒಂದಿಷ್ಟು ಇಂಡಸ್ಟ್ರಿಗಳು ಏನು ಬ್ಯಾಕ್ ಇದ್ದಾರೋ ಅವರೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ಅದರಲ್ಲಿ ಉತ್ತರ ಕೊಡುವಂಥದ್ದು ಕೂಡ ತುಂಬ ಕ್ಲಿಯರ್ ಆಗಿ ಉತ್ತರವನ್ನು ಕೊಡ್ತಾ ಇಲ್ಲ, ಜನರ ಆತಂಕಗಳಿಗೆ ಕೊಡ್ತಾ ಇಲ್ಲ. ಕಂಪ್ನಿಗಳು ಅಧಿಕೃತವಾಗಿ ಮಾಹಿತಿಗಳನ್ನು ಕೊಡ್ತಾ ಇಲ್ಲ. ಯಾರು ಇದ್ರ ಬಗ್ಗೆ ಫಾಲ್ಸ್ ಇದನ್ನ ಉತ್ತರಗಳನ್ನು ಕೊಡ್ತಿದ್ದಾರೋ, ಯಾರು ಇನ್ಶೂರೆನ್ಸ್ ಕಂಪ್ನಿಯವರು ಅಥವಾ
ಅದೇ ಅಟಾರ್ನಿ ಜನರಲ್ ಅದ್ರ ಬಗ್ಗೆ ಕೇಂದ್ರ ಸರ್ಕಾರ ಅಷ್ಟೇ ಕ್ರಮವನ್ನು ತೆಗೆದುಕೊಳ್ತಿಲ್ಲ. ಆ ಇನ್ಶೂರೆನ್ಸ್ ಕಂಪ್ನಿಯವ್ರಿಗೆ ಇವತ್ತಿನವರೆಗೆ ಯಾಕೆ ಕ್ರಮವನ್ನು ತೆಗೆದುಕೊಂಡಿಲ್ಲ ಹಾಗಿದ್ರೆ? ಅದರಿಂದನೇ ಅಲ್ವಾ ಗೊಂದಲಗಳು ಹುಟ್ಟುಕೊಂಡಿರೋದು, ಆತಂಕ ಹುಟ್ಟುಕೊಂಡಿರುವಂಥದ್ದು. ಯಾಕೆ ಅದ್ರ ಬಗ್ಗೆ ಕ್ರಮ ತೆಗೆದುಕೊಂಡಿಲ್ಲ? ಈಗ ಮೈಲೇಜ್ ಡ್ರಾಪ್ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ARI ಸೋರ್ಸಸ್ಸನ್ನು ಆಧರಿಸಿ ನಾವು ವರದಿಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಆ ರಿಪೋರ್ಟನ್ನೇ ಪಬ್ಲಿಷ್ ಮಾಡಿಬಿಡಿ, ಎಷ್ಟು ಬರುತ್ತೋ ಅದನ್ನು ಪಬ್ಲಿಷ್ ಮಾಡಿ. ಹಾಗೆಯೇ ವಿದೇಶಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನೀವು ಒಂದು ಆಪ್ಷನ್ಸ್ಗಳನ್ನು ಕೊಟ್ಟರೆ ಆಪ್ಷನ್ಸ್ ಬಗ್ಗೆ ಹೇಗೆ ಬೇರೆ ಬೇರೆ ದೇಶಗಳಲ್ಲಿ ಆಯ್ಕೆಗಳು ಹೇಗಿದೆ, ನಮ್ಮ ದೇಶದಲ್ಲಿ ಯಾಕೆ ಆಯ್ಕೆಗಳನ್ನು ಕೊಡೋಕ್ಕಾಗಲ್ಲ? ಲಾಜಿಸ್ಟಿಕ್ ಇಶ್ಯೂ, ಒಂದು ಕಂಪ್ನಿಗೆ ಲಾಜಿಸ್ಟಿಕ್ ಇಶ್ಯೂ ಬರುತ್ತೆ ಅಂತಂದರೆ ಗ್ರಾಹಕರಿಗೂ ಅವ್ರದ್ದೇ ಆದ ಇಶ್ಯೂಸ್ಗಳಿರುತ್ತಲ್ವ. ಎಲ್ಲ ಕನ್ಸರ್ನು ಒಬ್ಬರಿಗೆ ಮಾತ್ರ ಇರಬಾರ್ದು, ಗ್ರಾಹಕರವರಿಗೂ ಅದೇ ಕನ್ಸರ್ನ್ಗಳನ್ನು ಬಂದಾಗ ಮಾತ್ರ ನನ್ನ ಲಾಸನ್ನು ಸರಿ ಮಾಡಿಕೊಡೋರು ಯಾರು? ಎಸ್ ಮಾತನಾಡೋಣ. ಈಗ ನಮ್ಮ ಜೊತೆಗೆ ಮತ್ತೊಬ್ಬರು ಅತಿಥಿ ಜಾಯ್ನ್ ಆದರು. ಸುಧೀಂದ್ರ ಅವರು ಕರ್ನಾಟಕ ಜೈವಿಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು. ಸುಧೀಂದ್ರ ಅವರೇ ನಮಸ್ಕಾರ. ಸರ್ ಗುಡ್ ಈವ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಮಾತನಾಡಿಸ್ತೀನಿ ನಿಮ್ಮನ್ನ. ನಾನು ಕೃಷ್ಣ ಭಟ್ರನ್ನ ಪ್ರತಿಕ್ರಿಯೆ ಪಡ್ಕೊಳ್ತೀನಿ. ಕೃಷ್ಣ ಭಟ್ ಅವರು, ಬಹುಶಃ ಮೈಲೇಜ್ ಡ್ರಾಪ್ನ ವಿಚಾರದಲ್ಲಿ 3-5% ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ನಂದೇ ವೈಯಕ್ತಿಕ ಅನುಭವ ಹೇಳ್ತೀನಿ. 16 ಕಿಲೋಮೀಟರ್ ಮೈಲೇಜ್ ಸಿಗ್ತಾ ಇದ್ದಂಥ ನನ್ನ ಕಾರು 13ಕ್ಕೆ ಇಳಿದಿದೆ. ರಸ್ತೆ ಬೆಟರ್ ಆಗಿದೆ. ನಾನು ಮಂಗಳೂರಿಗೆ ಹೋಗ್ತೀನಿ, ರಸ್ತೆ ಬೆಟರ್ ಆಗಿದೆ, ಚಾಲಕ ಅದೇ ಇದ್ದಾರೆ, ಬಟ್ ಮೈಲೇಜ್ 3-4 ಕಿಲೋಮೀಟರ್ ಡ್ರಾಪ್ ಆಗಿದೆ. ಸರ್ಕಾರ ಹೇಳುತ್ತೆ 5% ಡ್ರಾಪು ಅಂತ. ಆ ಲೆಕ್ಕದಲ್ಲಿ ನನಗೆ ಒಂದು ಕಿಲೋಮೀಟರ್ ಡ್ರಾಪ್ ಆಗಬೇಕಿತ್ತು, ಬಟ್ ಅಷ್ಟು ಈಸಿ ಆಗಿಲ್ಲ ಅಂತ ಸರ್ಕಾರ ಹೇಳೋದಷ್ಟು ಈಸಿ ಆಗಿಲ್ಲ ಮೈಲೇಜ್ ಡ್ರಾಪ್ನ ವಿಚಾರ. ಇಲ್ಲಿ ಮೈಲೇಜ್ ಡ್ರಾಪಿನ ಅಲ್ಲೊಂದು ಇನ್ನೊಂದು ಲೈನ್ ಇರುತ್ತೆ, ನಾವು ಅದನ್ನು ಬಿಟ್ಟಿರ್ತೀವಿ. ಏನಂದರೆ ಮೈಲೇಜ್ ಡ್ರಾಪು 3 to 6% ಆಗುತ್ತೆ. ಆನ್ ಟಾಪ್ ಆಫ್ ದ್ಯಾಟ್ ಕಾರಿನ ಮೇಲೆ, ಕಾರಿನ ಮಾಡೆಲ್ ಮೇಲೆ ಅದು ವ್ಯತ್ಯಾಸ ಆಗುತ್ತೆ ಅಂತ. ಈಗ ನಮ್ಮ ಹತ್ರ E10 ಕಾರ್ಗಳು ಜಾಸ್ತಿ ಇರೋದು. ಓಕೆ, ಮೆಕ್ಯಾನಿಕ್ಗಳು ಅಥವಾ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂದರೆ E10 E20ವರೆಗಿನ ಹೆಡ್ ರೂಮ್ ಇರುತ್ತೆ ಅಂತ. ಸೊ ಅಷ್ಟನ್ನು E20 ಅಷ್ಟು ಕೆಪ್ಯಾಸಿಟಿ, ಎಥೆನಾಲ್ ಕೆಪ್ಯಾಸಿಟಿಯನ್ನು ತಡೆದುಕೊಳ್ಳುವಷ್ಟು ಕೆಪ್ಯಾಸಿಟಿ ಆ ಕಾರಲ್ಲಿ ಇರುತ್ತೆ. ಬಟ್ ಕಂಪ್ನಿಗಳ ಜೊತೆ ಇದನ್ನೆಲ್ಲ ಇವರು ಚರ್ಚೆ ಮಾಡಿದ್ದಾರೆ. ರಾಜೀವ್ ಹೆಗ್ಡೆ ಅವರು ಹೇಳಿರೋ ಒಂದು ಮಾತು ನಿಜ. ಏನಂದರೆ ಜನರಿಗೆ ಸರಿಯಾಗಿ ಮಾಹಿತಿಯನ್ನು ತಲುಪಿಸುವ ವ್ಯವಸ್ಥೆ ಮಾಡಿಲ್ಲ. ಅಗೇನ್ ವಿ ಆರ್ ಶೂಟಿಂಗ್, ನಾವು ಗನ್ನನ್ನು ಬೇರೆ ಕಡೆ ಬುಲೆಟ್ ಮಾಡ್ತಿದ್ದೀವಿ, ತೋರಿಸ್ತಿದ್ದೀವಿ, ಸರ್ಕಾರನ ತೋರಿಸ್ತಿದ್ದೀವಿ. ಆ್ಯಕ್ಚುಲಿ ಸರ್ಕಾರ ನಮಗೆ ಹೇಳಬೇಕಾದದ್ದು ಅಲ್ಲ. ನಾವು ಯಾವ ಯಾವ ಕಂಪ್ನಿಯಿಂದ ಕಾರ್ ತೊಗೊಂಡಿರ್ತೀವಿ ಆ ಕಂಪ್ನಿ ನಮಗೆ ಹೇಳಬೇಕು. ಕಂಪ್ನಿ ಮ್ಯಾನ್ಯುವಲಲ್ಲಿ E10 ಕಾರು ಕಂಪ್ಯಾಟಿಬಲ್ ಆಗಿರುವ ಕಾರ್ ತೊಗೊಂಡವರ ಈ ಮ್ಯಾನ್ಯುವಲ್ ಓದಿದರೆ ಇವತ್ತಿಗೂ ಇದೆ. E10 ಮಿಕ್ಸ್ ಇರುವ, ಎಥೆನಾಲ್ ಮಿಕ್ಸ್ ಇರುವ ಫ್ಯೂಯಲ್ಲಿಗೆ ಈ ಕಾರು, ನಿಮ್ಮ ಕಾರು ಕಂಪ್ಯಾಟಿಬಲ್ ಆಗಿದೆ, ಅದಕ್ಕಿಂತ ಜಾಸ್ತಿ ಹಾಕಬೇಡಿ ಅನ್ನೋದು ಮ್ಯಾನ್ಯುವಲಲ್ಲಿ ಸ್ಪಷ್ಟವಾಗಿ ಇವತ್ತಿಗೂ ಇದೆ. ಸಮಸ್ಯೆ ಇರೋದು ಟೆಕ್ನಿಕಲ್ ಸಂಗತಿ. ಹೇಳೋದು ಏನಂದರೆ E20 ಆಗುವವರೆ E20 ಅಷ್ಟು ಏನು ಸಹಿಸಿಕೊಳ್ಳುವ ಕೆಪ್ಯಾಸಿಟಿ ಆ ಕಾರಿಗೆ ಇರುತ್ತೆ. ಅಷ್ಟು ಹೆಡ್ ರೂಮನ್ನು ಕೊಟ್ಟೆ ಒಂದು ಕಂಪನಿ ಕಾರನ್ನು, ಅದಕ್ಕೆ ಸಂಬಂಧಪಟ್ಟ ಬಿಡಿ ಭಾಗಗಳನ್ನೆಲ್ಲ ತಯಾರಿ ಮಾಡಿರುತ್ತೆ. ಸೊ ಸಮಸ್ಯೆ ಇರೋದು, ನಮಗಾಗಿರೋ ಸಮಸ್ಯೆ ಏನು ಅಂದರೆ ನಮ್ಮ ಕಾರು E20 ಕೇಪಬಲ್ಲ. E20 ಫ್ಯೂಯಲನ್ನು ಹಾಕಿದರೆ ನಮ್ಮ ಕಾರು ಮೊದಲಿನ ಹಾಗೆ E10 E15 ಹಾಕ್ತಿರುವಾಗ ಹೇಗೆ ಓಡ್ತಿತ್ತು ಹಾಗೆ ಓಡುತ್ತಾ ಇಲ್ವಾ ಅನ್ನುವ ನಮ್ಮ ಆತಂಕನ ನಿವಾರಿಸುವುದಕ್ಕೆ ಕಂಪನಿ ಆ್ಯಕ್ಚುಲಿ ಹೇಳಬೇಕಿದ್ದು. ಈಗ ನೀವು ಯಾವ ಕಂಪನಿಯಿಂದ ಕಾರ್ ನನಗೆ ಆಯ್ಕೆಗಳನ್ನ ಕೊಟ್ಟಿದ್ರೆ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಅದು ಒಂದು ಆಪ್ಷನ್ ಇರುತ್ತೆ. ಈಗ ನನ್ನ ಕಾರು E10ಗೆ ಸೂಕ್ತ ಅಂತ ಆದ್ರೆ E10 ಪೆಟ್ರೋಲ್ ಈಗ ಸಿಗ್ತಾ ಇಲ್ಲ, ಹಾಕೊಳ್ಬೇಕು. ನಾನು ಆಯ್ಕೆ ಕೊಟ್ಟಿದ್ರೆ ನಾವು ಇವತ್ತು ಈ ಚರ್ಚೆ ಮಾಡ್ತಿರ್ಲಿಲ್ಲ. ಸೊ ಇದೇ ಸಮಸ್ಯೆ ಇರೋದು. ಆಯ್ಕೆ ಕೊಟ್ಟಿದ್ರೆ ಈ ಚರ್ಚೆ ಯಾರು ಮಾಡ್ತಿರ್ಲಿಲ್ಲ. ಯಾಕೆ ಅಂದರೆ ಪೆಟ್ರೋಲ್ ರೇಟು, ನಾರ್ಮಲ್ ಪೆಟ್ರೋಲ್ 100% ಪೆಟ್ರೋಲ್ ರೇಟು ಈಗಿದ್ದಕ್ಕಿಂತ ಕನಿಷ್ಠ 15-20% ಜಾಸ್ತಿ ಆಗ್ತಿತ್ತು. ಏನಕ್ಕೆ ಅಂದರೆ ಇಡೀ ಇನ್ಫ್ರಾಸ್ಟ್ರಕ್ಚರನ್ನು, ಪೆಟ್ರೋಲ್ ಬಂಕಿನ ಇನ್ಫ್ರಾಸ್ಟ್ರಕ್ಚರು, ಏನು ಕಂಪನಿಗಳ IOCL ಆಗಲಿ ಅಥವಾ ಯಾವ ಪೆಟ್ರೋಲಿಯಂ ಕಂಪನಿಗಳ ಇನ್ಫ್ರಾಸ್ಟ್ರಕ್ಚರು ಅದೆಲ್ಲದನ್ನು ಡಬಲ್ ಮಾಡಬೇಕಿತ್ತು. ಸೊ ಆವಾಗ ಖಂಡಿತ ಆ ಕಾಸ್ಟನ್ನು 100% ಪೆಟ್ರೋಲ್ ಮೇಲೂ ಮತ್ತು ಈ ಏನು ಎಥೆನಾಲ್ ಮಿಕ್ಸ್ಡ್ ಪೆಟ್ರೋಲ್ ಮೇಲೂ ಹಾಕ್ತಿದ್ರು. ಸೊ ಈಗ ಆಗಿರೋದೇನು ಅಂದರೆ ನಮಗೆ ಎಥೆನಾಲ್ ಮಿಕ್ಸ್ಡ್ ಪೆಟ್ರೋಲು ಕಡಿಮೆಗೆ ಸಿಗ್ತಿದೆ, ಅದು ನಿಜ. ಆದರೆ 100% ಪೆಟ್ರೋಲು ನಮಗೆ ಸರಿಯಾಗಿ ಸಿಗ್ತಿಲ್ಲ. ಒಂದು ವೇಳೆ 100% ಪೆಟ್ರೋಲ್ ಇಷ್ಟೊತ್ತಿಗೆ ಸಿಕ್ಕಿದ್ದಿದ್ರೆ ಜನ 100% ಪೆಟ್ರೋಲು ನಮ್ಮ ಕಾರಿಗೆ
ಈಗ ರಾಜೀವ್ ಹೆಗ್ಡೆ ಅವರು ಹೇಳಿರೋದು ಹಾಗೆ 2 ಥರದ ಜನ ಇದ್ದಾರೆ. ಒಂದಂತೂ ಸ್ಪಷ್ಟ, ಒಂದು ಸ್ಪಷ್ಟವಾಗಿ ವಿರೋಧ ಮಾಡ್ತಿರೋರು, ಈ ಎಥನಾಲ್ ಬೇಡ ನಮಗೆ, ಎಥನಾಲ್ ಪ್ರೊಡಕ್ಷನ್ ಮಾಡೋದಕ್ಕೆ ಎಷ್ಟೋ ಲಕ್ಷ ಕಿಲೋ ಲೀಟರ್ ನೀರು ಖರ್ಚಾಗುತ್ತೆ, ಅದರಿಂದ ಪರಿಸರಕ್ಕೆ ಹಾನಿ ಅನ್ನುವಂಥ ಒಂದು ಸಮೂಹ ಇದೆ. ಇನ್ನೊಂದು, ಎಥೆನಾಲನ್ನು ನಮಗೆ ಎಥೆನಾಲ್ ಪೆಟ್ರೋಲ್ ಸಮಸ್ಯೆ ಇಲ್ಲ, ಆದರೆ ನಮ್ಮ ಕಾರಿಗೆ ಅದು ಹೊಂದ್ಕೊಳ್ಳುತ್ತೋ ಇಲ್ಲವೋ ಅನ್ನೋದರ ಕ್ಲಾರಿಟಿ ಅಥವಾ ಸ್ಪಷ್ಟನೆ ಆ ವರ್ಗ ದೊಡ್ಡದಿದೆ, ಆ ವರ್ಗ ದೊಡ್ಡದಿರುತ್ತೆ. ಏನಕ್ಕೆ ಅಂದರೆ ನಿಮಗೆ ಅದರ ಮಾಹಿತಿಯನ್ನು ಸರಿಯಾಗಿ ಜನರಿಗೆ ತಿಳಿಸುವ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು, ಮತ್ತು ಕಂಪನಿಗಳ ಮೂಲಕ ಅದು ಹೋಗಬೇಕು. ಈಗ ಸರ್ಕಾರ ಕೊನೆಗೆ ಈಗ ಬಹುಶಃ ಈಗೊಂದು ವಾರದ ಹಿಂದೆ, ಒಂದು 15 ದಿನದ ಹಿಂದೆ ಎಲ್ಲ ಕಂಪನಿಗಳು ಒಂದು ಪ್ರೆಸ್ ರಿಲೀಸನ್ನು ಹೊರಡಿಸಿದ್ವು. ಒಂದು ಭಾರಿ ತಾಂತ್ರಿಕ ಅದು ಅದನ್ನು ಯಾರೂ ಓದಲ್ಲ, ಆಮೇಲೆ ಅದು ಯಾರಿಗೂ ಗೊತ್ತಾಗಲ್ಲ. ಅದಲ್ಲ, ನೀವು ಹಾಗೆ ಮಾಡ್ತೀರಿ, ಅದನ್ನು ಇಂಪ್ಲಿಮೆಂಟ್ ಮಾಡ್ತೀರಿ ಅನ್ನೋದಾದರೆ ಅದು ಪ್ರೋಸೆಸ್ ನಿಧಾನವಾಗಿ ನಡೀತಿದೆ. ಈ 15 ಬಂತು, ಅದಕ್ಕೂ ಹಿಂದೆ ಈ 10 ಬಂತು, 2010ರಿಂದ 20-25 ವರ್ಷದಿಂದ ನಡೀತಿದೆ. 15-19 ನಮಗೆ ಯಾವಾಗ ಆತಂಕ ಇರಲಿಲ್ಲ. ಯಾವಾಗ 20 ಬಂತಲ್ಲ, ನಮಗೆ ಆವಾಗ ಆತಂಕ ಶುರುವಾಯಿತು. ಇದರಲ್ಲಿ 2 ಕಾರಣ ಇದೆ. ಈ ಆತಂಕನ ಸೃಷ್ಟಿ ಮಾಡೋದು ಒಂದಿದೆ, ಪೆಟ್ರೋಲಿಯಂ ಲಾಬಿ ಒಂದಿದೆ. ಪೆಟ್ರೋಲಿಯಂ ಲಾಬಿ ನಿಮಗೆ ಚೆನ್ನಾಗಿ ನಿಮ್ಮ ಬ್ರೈನ್ ವಾಶ್ ಮಾಡುತ್ತದು. ಓಕೆ, ಇವರು ಹೇಳ್ತಾರೆ ಬ್ರೆಜಿಲಲ್ಲಿದೆ, ಅಮೆರಿಕದಲ್ಲಿ ಯಾಕೆ ಇವತ್ತಿಗೂ ಅಮೆರಿಕದಲ್ಲಿ ಪೆಟ್ರೋಲಿಯಂ ಅವರು ತೆಗಿತಾರೆ, ಅವರು ಅದನ್ನು ಬಳಸ್ತಾರೆ. ಅಲ್ಲಿ ಎಥೆನಾಲನ್ನು ಉತ್ಪಾದನೆ ಮಾಡೋದಕ್ಕೆ ಅವ್ರ ಹತ್ರ ಸಾಕಷ್ಟು ರಿಸೋರ್ಸ್ ಇಲ್ಲ. ಅಮೆರಿಕದಲ್ಲಿ ನೀವು ಕಾರ್ನಿಂದ ಎಥೆನಾಲನ್ನು ಪ್ರೊಡಕ್ಷನ್ ಮಾಡ್ತಾರೆ, ಅಲ್ಲಿ ಕಬ್ಬಿಂದ ಪ್ರೊಡಕ್ಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವ್ರ ಹತ್ರ. ನಮ್ಮಲ್ಲಿ ಅಲ್ಲಿ ಪೆಟ್ರೋಲ್ನ ಉತ್ಪಾದನೆ ಮಾಡ್ತಾರಲ್ಲ, ಆ ಕಾರಣಕ್ಕೆ ಅವರು ಪೆಟ್ರೋಲನ್ನು ಸೇಲ್ ಮಾಡಬೇಕಲ್ಲ, ಅಲ್ಲೊಂದು ಲಾಬಿ ನಡೀತಾ ಇರುತ್ತೆ, ಪೆಟ್ರೋಲಿಯಂ ಲಾಬಿ ಒಂದು ನಡೀತಿರುತ್ತೆ. ಅದು ಈ ಗೊಂದಲಗಳನ್ನು, ಈ ಕನ್ಫ್ಯೂಷನ್ಗಳನ್ನು ಫ್ಲೇರ್ ಅಪ್ ಮಾಡುತ್ತೆ. ಸೊ ಇದು ಆತಂಕ, ಕ್ರಿಯೇಟೆಡ್ ಆತಂಕ ಅಂತ ಹೇಳೋದು ತಾವು? ಬಹುತೇಕ 90% ಇದು ಕ್ರಿಯೇಟೆಡ್ ಆತಂಕ. ಎಸ್. ಆಮೇಲೆ ನಾನು ಸುಧೀಂದ್ರ ಅವರ ಪ್ರತಿಕ್ರಿಯೆಯನ್ನು ಕೂಡ ಪಡ್ಕೊಳ್ತೀನಿ. ಸುಧೀಂದ್ರ ಅವರ ಏನು ಹೇಳ್ತೀರಿ? ನಿನ್ನೆ ಒಂದು ಸ್ಪಷ್ಟನೆ ಬಂತು, ಮೊನ್ನೆಯಿಂದ ಸ್ಪಷ್ಟನೆ ಬರ್ತಾ ಇದೆ ಕೇಂದ್ರ ಸರ್ಕಾರದಿಂದ, ಸಮಸ್ಯೆ ಇಲ್ಲ E20 ಪೆಟ್ರೋಲ್ ಇಂದ ಅಂತ. ಜನ ಅದನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಅಂತ ತಾವು ತಿಳ್ಕೊಂಡ್ರೆ ಹಂಗೆ. ಈಗ ನಿತಿನ್ ಗಡ್ಕರಿ ಅವರೇ ಒಂದು ಮಾತಾಡ್ತಾರೆ ಮೊನ್ನೆ, ಇಟ್ಸ್ ಹ್ಯಾವಿಂಗ್ ಸಮ್ ಪ್ರಾಬ್ಲಮ್ ಆಫ್ ದ ಮೈಲೇಜ್ ಅಂತ, ನಾಟ್ ಅಬೌಟ್ ವೆಹಿಕಲ್ ದಿಸ್ ಒನ್ ವೇರ್ ವೆನ್ ದ ಎಥನಾಲ್ ಈಸ್ ಬ್ಲೆಂಡೆಡ್ ವಿತ್ ಪೆಟ್ರೋಲ್ ನೋ ಪ್ರಾಬ್ಲಮ್ ವಿಲ್ ಬಿ ದೇರ್ ಅಂತ ಹೇಳ್ತಾರೆ. ನಮ್ಮ ಸ್ನೇಹಿತರುಗಳಿಗಾಗಲೇ ಲರ್ನ್ಡ್ ಪೀಪಲ್ ಆಸ್ ನಮ್ಮ ಹೆಗಡೆ ಅವ್ರು ಇರ್ಬೋದು, ಉತ್ಕರ್ಷ್ ಇರ್ಬೋದು, ಇವರೆಲ್ಲ ಮಾತಾಡ್ತಾ ಇದ್ದು ಕೇಳಿಸ್ಕೊಂಡೆ ನಾನೀಗ. ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರ ಬಗ್ಗೆ. ಈಗ ನಮ್ಮಲ್ಲಿ ಪಾಲಿಸಿ ಬಹಳ ಮುಖ್ಯ ಇದೆ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಇದ್ದಾಗ ನಾನು ಇದು ಡಿಸ್ಕಸ್ ಮಾಡಿದಾಗ ಈ ಪಾಲಿಸಿ ಬರಬೇಕು, ಪಾಲಿಸಿ ಆಗ್ಬೇಕು ಅಂದಿದ ತಕ್ಷಣ ಅವರೆಲ್ಲ ಏನಂದ್ರು, ನಮ್ಮ ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, ನನ್ಗೆ RDPR ಮಿನಿಸ್ಟರ್ ಅವರು ಇದ್ದಿದ್ದು, ಪಾಲಿಸಿ ನಾವು ರೆಡಿ ಮಾಡಿದೀವಿ. ಈಗ ಎಥನಾಲ್ ಇರ್ಬೋದು, ಬಯೋಡೀಸೆಲ್ ಇರ್ಬೋದು, ಬಯೋಗ್ಯಾಸ್ ಇರ್ಬೋದು. ಮೈ ಸಬ್ಜೆಕ್ಟ್ಸ್ ಆರ್ ದಿಸ್ 3. ಇದರಲ್ಲಿ ಏನಾಗಿದೆ, ನಾವು ಬಯೋಡೀಸೆಲ್ ಈಗಾಗಲೇ ಗಾಡಿಗಳಿಗೆ ಬಯೋಡೀಸೆಲ್ ಡೈರೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಇಫ್ ದ ಬಯೋಡೀಸೆಲ್ ದಟ್ ಇಸ್ B100 ಅಂತಿದೆ, ಡೀಸೆಲ್ ಕ್ಯಾನ್ ಬಿ ಯೂಸ್ಡ್ ಡೈರೆಕ್ಟ್ಲಿ, ಬಯೋಡೀಸೆಲ್ ಕ್ಯಾನ್ ಬಿ ಯೂಸ್ ಡೈರೆಕ್ಟ್ಲಿ. ಇದು ಬ್ಲೆಂಡಿಂಗ್ ಮಾಡೋದೇ ಬೇಕಾಗಿಲ್ಲ. ಈಗ ನೀವೇನು E20 ಬಗ್ಗೆ ಮಾತಾಡ್ತಾ ಇದ್ದೀರಾ, 20% ಬಯೋಡೀಸೆಲ್, ಬಯೋ ಎಥನಾಲ್ ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡಬೇಕು ಅಂತ. ಆ ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡೋದೇನು ಬೇಕಾಗಿಲ್ಲ. B100 ಕ್ಯಾನ್ ಬಿ ಯೂಸ್ ಡೈರೆಕ್ಟ್ಲಿ ಟು ಟ್ರಾಕ್ಟರ್ಸ್, ಆಲ್ ವೆಹಿಕಲ್ಸ್. ಅದೇ ರೀತಿ ಎಥನಾಲ್ ಕೂಡ ಅವ್ರು ಹೇಳ್ದಂಗೆ ಒಂದು SOP, ಏನು ರಾಜ್ಯ ಏನ್ ಮಾಡಬೇಕು, ರಾಷ್ಟ್ರ ಮಟ್ಟದಲ್ಲಿ ಏನ್ ಮಾಡಬೇಕು, ಯಾವ ತರ ವೆಹಿಕಲ್ ಉಪಯೋಗಿಸಬೇಕು ಅನ್ನೋದೊಂದು ಬರಲೇಬೇಕಾಗತ್ತೆ. ಇಟ್ ಮೇ ಬಿ ಗೌರ್ಮೆಂಟ್ ಆಫ್ ಇಂಡಿಯಾ, ಇಟ್ ಮೇ ಬಿ ಗೌರ್ಮೆಂಟ್ ಆಫ್ ಕರ್ನಾಟಕ. ಇದ್ರ ಪ್ರಕಾರ ನಂದು ಈ 3 ವರ್ಷದ ಒಂದು ನಾನು ಯುರೋಪ್ ಹೋಗಿರೋದು, ಈಗಾಗಲೇ ನೀವೆಲ್ಲ ಹೋಗಿರ್ತೆ ತೋರಿಸ್ತೀನಿ, ನೀವೆಲ್ಲ ಎನ್ಕರೇಜ್ ಮಾಡಿದ್ರಿ ಈ ಬಯೋ ಎನರ್ಜಿ ಸಬ್ಜೆಕ್ಟ್ಗೆನೆ. ಸೊ ಆ ಟೈಮಲ್ಲಿ ನಾನು ಯುರೋಪ್ ಅಲ್ಲಿ ಇದ್ದಾಗ ಕೂಡ ಇದ್ರ ಬಗ್ಗೆ ಮಾಹಿತಿ ತಗೊಂಡೆ. ಅಲ್ಲಿ ಐ ವಿಸಿಟೆಡ್ ಮೆನಿ ಪ್ಲಾಂಟ್ಸ್ ಆಲ್ಸೋ. ಎಥನಾಲ್ ಬಹಳ ಒಳ್ಳೆ ಸಬ್ಜೆಕ್ಟ್ ಇದೆ ಅಲ್ಲಿ. ಬಟ್ ನಮ್ಮಲ್ಲಿ ಅಡಾಪ್ಟ್ ಮಾಡ್ಕೋಬೇಕಾಗಿರೋದು ಈ ಬೆಳಗಾಂ ರೇಂಜ್ ಅಲ್ಲಿ, ಮಂಡ್ಯ ಇರ್ಬೋದು, ಈ ಜಾಗಗಳಲ್ಲಿ ಈ ಜಾಗೃತಿ ಅವ್ರು ಒಂದು ಹೇಳ್ತಾ ಇದ್ರು, ಏನಂತ ಸಿಗ್ತಾ ಇಲ್ಲ ಅಂತ. ಏನು ನಮ್ಗೆ ಏನ್ ಇಂಗ್ರೀಡಿಯೆಂಟ್ಸ್ ಬೇಕು, ಆ ಇಂಗ್ರೀಡಿಯೆಂಟ್ಸ್ ನಮ್ಗೆ ಸಿಗ್ತಾ ಇಲ್ಲ ಅಂತ. ಫಾರ್ಮರ್ಸ್ಗೆ ಬಹಳ ಅನುಕೂಲವಾಗಿರೋ ಸಬ್ಜೆಕ್ಟ್ ಇದು.
ಶುಗರ್ ಕೇನ್ ಬೆಳೆಸೋರ್ಗೆ ಬಹಳ ಅನುಕೂಲವಾಗಿರೋ ಸಬ್ಜೆಕ್ಟ್ ಇದು. ಇದನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ನಾನು ಯಾವಾಗ್ಲೂ ಹೇಳ್ತೀನಿ, ಒಂದು ಸರ್ಕಲ್ಗೆ ಆ ಡಾಟ್ಸ್ ಇರುತ್ತೆ. ಸುಧೀಂದ್ರ ಅವರೇ, ಪ್ರಶ್ನೆ ಏನ್ ಗೊತ್ತಾ, ರೈತರಿಗೆ ಅನುಕೂಲ ಆಗತ್ತೆ ಅಂತಂದ್ರೆ ₹1 ಜಾಸ್ತಿ ಕೊಡೋದಕ್ಕೆ ಜನ ರೆಡಿ ಇದ್ದಾರೆ. ಬಟ್ ನನ್ನ ವೆಹಿಕಲ್ಗೆ ಡ್ಯಾಮೇಜ್ ಆಗತ್ತೆ, ಸಮಸ್ಯೆ ಆಗತ್ತೆ, ಅದರ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ ಅಂತಾದ್ರೆ ಜನರಿಗೆ ಆತಂಕ ಆಗತ್ತೆ. ನಾನು ಕಷ್ಟಪಟ್ಟು ದುಡಿದು ಸಂಪಾದಿಸಿರುವಂತ ಅಥವಾ ಖರೀದಿ ಮಾಡಿರುವಂತ ವಾಹನ ಹಾಳಾಗಿ ಹೋಗುತ್ತೆ. ಇದನ್ನ ಕ್ಲಾರಿಟಿ ಕೊಡಬೇಕಾಗಿರೋದು ಸರ್ಕಾರ, ಅದು ಸಿಗ್ತಿಲ್ಲ ಅಂತ ಪ್ರಶ್ನೆ ಇರೋದಿಲ್ಲ. ಯು ಆರ್ 100% ರೈಟ್. ಆ ಒಂದು ಉದ್ದೇಶಕ್ಕೆ ನಾನು ಮೊನ್ನೆ ಮಿನಿಸ್ಟರ್ ಕೂಡ ಭೇಟಿ ಮಾಡಿ ಈ ನಮ್ಮ ಹರ್ದೀಪ್ ಸಿಂಗ್ ಪುರಿ ಅವ್ರಿಗೂ ಕೊಟ್ಟಿದ್ದೀನಿ. ನಾವು ಈ ತರ ಯಾವ್ದಾರ ಒಂದು ಕರೆಕ್ಟ್ ಆಗಿ ಜನಗಳಿಗೆ ಮಾಹಿತಿ ಕೊಡೋ ಅಂತದ್ದು ಮಾಡಬೇಕು ಇದು ಸರ್ಕಾರ ಅಂತ. ಅಲ್ಲಿಂದ ನಮಗೂನು ಒಂದು ಯಾವಾಗಲೇ ಚೀಫ್ ಸೆಕ್ರೆಟರಿಗೆ ಲೆಟರ್ ಬರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅದನ್ನ ತಿಳ್ಕೊಂತೀನಿ. ಅದ್ರಲ್ಲಿ ಏನ್ ಹೇಳಿದೆ, ನಾವು ಒಂದು ಪಾಲಿಸಿ ಮಾಡಬೇಕು ಅಂತ. ವೆನ್ ದ ಪಾಲಿಸಿ ವಿಲ್ ಕಮ್ ಪ್ರಾಪರ್ಲಿ, ಜನಕ್ಕೆ ಗೊತ್ತಾಗಬೇಕು, ಅರಿವು ಮೂಡಿಸಬೇಕಾಗಿರೋ ಕೆಲಸ. ಮಾತನಾಡಿಸ್ತೀನಿ ಸರ್, ಬಂದೆ ನಿಮ್ಮ ಹತ್ರ. ನಾನು ಉತ್ಕರ್ಷನ್ ಕೇಳಬೇಕು. ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದವರು ನೀವೇ, ಈ ಸಮಸ್ಯೆ ಸೃಷ್ಟಿಯಾಗಿದ್ದು ನಿಮ್ಮಿಂದಲೇ ಅಂತ. ನೀವು ಆಪ್ಷನ್ ಇತ್ತು, ಆಯ್ಕೆಗಳಿತ್ತು, ಆಯ್ಕೆಗಳಿಲ್ಲ. ಈಗ ಕ್ಲಾರಿಟಿ ಕೊಡಬೇಕಾಗಿರೋದು ಸರ್ಕಾರ ಆಗಿತ್ತು, ಕ್ಲಾರಿಟಿ ಕೊಡಲಿಲ್ಲ. ಜನ ಬೈಯದೆ ಮತ್ತೆ ಏನು ಮಾಡಬೇಕು? ರಕ್ಷಿತ್ ನೋಡಿ, ಒಂದು E20 ವಿಚಾರದಲ್ಲಿ ಬಹಳ ಸ್ಪಷ್ಟಪಡಿಸ್ಬಿಡ್ತೀನಿ. ನಮ್ಮ ದೇಶದ ರಾಷ್ಟ್ರೀಯ ಇಂಧನ ಭದ್ರತೆಗೆ ಒಂದು ಶಕ್ತಿಯನ್ನು ಕೊಡುವಂಥ ಯೋಜನೆ ಅನ್ನೋದು ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಈಗ ನೀವು ಹೇಳಿದ್ರೆ ಒಂದಷ್ಟು ಟೆಕ್ನಿಕಲ್ ಇಶ್ಯೂಸ್ ಇದೆ, ಮೈಲೇಜ್ ಕಮ್ಮಿ ಆಗುತ್ತೆ, ಅದಕ್ಕೆ ನಾನು ಬರ್ತೀನಿ. ಈಗ ಬಹಳ ಪ್ರಮುಖವಾಗಿ ತಂದಿರುವಂಥ ಯೋಜನೆಯ ಮೂಲ ಅಂಶ ಏನು ಅಂತಂದರೆ, ನಮ್ಮ ದೇಶದ ಕ್ರೂಡ್ ಆಯಿಲ್ ಇತಿಹಾಸವನ್ನು ನೋಡಿದಾಗ 85% ನಾವು ಅದ್ರ ಮೇಲೆ ಡಿಪೆಂಡೆನ್ಸಿ ಇರ್ತಕ್ಕಂಥದ್ದು ಇವತ್ತಿಗೂ ಇದೆ. ಅನೇಕ ಚರ್ಚೆಗಳನ್ನು ಮಾಡಿದ್ದೀವಿ. ಈ ವರ್ಷದ ನಿಮಗೆ ಡೇಟಾವನ್ನು ಕೊಡಬೇಕು ಅಂತಂದರೆ ನಿಯರ್ಲಿ ವಿ ಹವ್ ಸ್ಪೆಂಡ್ 10.5 lakh crores ಆ ಒಂದು ಕ್ರೂಡ್ ಆಯಿಲ್ ಬರೀ ಇಂಪೋರ್ಟ್ ಮೇಲೆ ನಾವು ಡಿಪೆಂಡೆನ್ಸಿ ಇರ್ತಕ್ಕಂಥದ್ದು. ಇದರ ಮೊದಲನೆಯ ಮುಖ್ಯ ಉದ್ದೇಶ ಏನು ಅಂತಂದರೆ ಈ ಡಿಪೆಂಡೆನ್ಸಿ, ವಿದೇಶಿ ವಿನಿಮಯಗಳನ್ನು ಕಮ್ಮಿ ಮಾಡಬೇಕು ಅನ್ನೋಂಥ ಇದರ ಮುಖ್ಯ ಉದ್ದೇಶ. ಪಾಯಿಂಟ್ ನಂಬರ್ 1 ಅಲ್ಲಿ ಕ್ಲೋಸ್. ಎರಡನೇ ಅಂಶ ಏನಂದ್ರೆ, ನೀವು ಕೃಷಿಕರ ಬಗ್ಗೆ ಹೇಳ್ತಿದ್ವಿ, ನಾನೊಬ್ಬ ಕೃಷಿ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್. ಬಹಳ ಪ್ರಮುಖವಾಗಿ ಇದರ ನೇರ ಲಾಭ ಆಗ್ತಕ್ಕಂಥದ್ದು ಇವತ್ತಿನ ದೇಶದ ರೈತರ ಮೇಲೆ 65% ಏನು ಅಗ್ರಿಕಲ್ಚರ್ ಕಮ್ಯುನಿಟಿ ಇದೆ, ಅವ್ರಿಗೆ ನೇರ ಲಾಭ ಆಗುತ್ತೆ. ಇದಕ್ಕೆ ಉದಾಹರಣೆ ಅಂತಂದ್ರೆ, ಇದೇ 20% ನಾವು ಇಂಪ್ಲಿಮೆಂಟ್ ಮಾಡಬೇಕಂತ ಈಗೇನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ, ಆಲ್ರೆಡಿ ಉತ್ತರ ಪ್ರದೇಶ ಮತ್ತು ಬಿಹಾರದ ರೈತರಿಗೆ 45,000 ಕೋಟಿ ಅವರಿಗೆ ನೇರ ಲಾಭ ಸಿಕ್ಕಿರುತ್ತೆ. ಯಾಕಂದ್ರೆ ಎಥನಾಲ್ ಪ್ರೊಡಕ್ಷನ್ ಜಾಸ್ತಿ ಆದ್ರೆ ಕಬ್ಬು ಜಾಸ್ತಿ ಬೆಳೀತಾರೆ, ಜೋಳ ಜಾಸ್ತಿ ಬೆಳೀತಾರೆ, ಅಕ್ಕಿ ಜಾಸ್ತಿ ಬೆಳೀತಾರೆ. ಇದು ಎರಡನೇ ಪಾಯಿಂಟ್, ನೇರವಾಗಿ ಕೃಷಿಕರಿಗೆ ಸಹಕಾರ ಆಗ್ಬೇಕು ಅನ್ನುವಂಥದ್ದು ಎರಡನೇ ಅಂಶ ಇರ್ತಕ್ಕಂಥದ್ದು. ಮತ್ತೆ ಮೂರನೇದು, ಈಗ ನೀವು ಹೇಳಿದ್ರಿ ಮೈಲೇಜ್ ಕಮ್ಮಿ ಆಗ್ತದೆ, ಟೆಕ್ನಿಕಲ್ ಇಶ್ಯೂ, ಆಯ್ಕೆಗಳು ಕೊಟ್ಟಿಲ್ಲ, ಆಯ್ಕೆಗಳಿಲ್ಲ. 2023 ಮೊದಲಿನ ಕಾರು E20 ಹಾಕ್ಸಿ ಅಂತ ನೀವು ಆಯ್ಕೆಗಳನ್ನೇ ಕೊಡದೆ E20 ಇಟ್ಟಿದ್ದೀರಿ. ಈಗ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಜನರಿಂದ ಬರ್ತಾ ಇದೆ. ನಿತಿನ್ ಗಡ್ಕರಿ ಸಾಹೇಬ್ರದ್ದು ಆಮೇಲೆ ಬರ್ತೀನಿ. ಮಹೀಂದ್ರಾ ಕಂಪನಿಯವರು, ಮಾರುತಿ ಸುಜುಕಿ ಅವರು, ಟೊಯೋಟಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಸ್ ದೇರ್ ಆರ್ ಫ್ಯೂ ಚಾಲೆಂಜಸ್ ಟು ದ ಮೈಲೇಜ್ ಕಾಂಪೊನೆಂಟ್, ಬಟ್ ಇಂಜಿನ್ ಯಾವ ಸಮಸ್ಯೆ ಇಲ್ಲ ಅಂತ. ಮತ್ತೆ ನಿತಿನ್ ಗಡ್ಕರಿ ಸಾಹೇಬರು ಬೀಯಿಂಗ್ ದ ಸೆಂಟ್ರಲ್ ಮಿನಿಸ್ಟರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದಾದ್ರೂ 2 ಗಾಡಿಗಳನ್ನು ನನಗೆ ತೋರಿಸಿ ಇಡೀ ದೇಶದಲ್ಲಿ ಇಂಜಿನ್ ಸಮಸ್ಯೆಯಿಂದ ಕೆಟ್ಟೋಗಿದ್ರೆ ಯು ನೇರ್ಲಿ ಡೈರೆಕ್ಟ್ಲಿ ಗಿವ್ ಮಿ ಅ ಕಂಪ್ಲೇಂಟ್ ಆರ್ ಟು ದ ಡೀಲರ್ ಆಫ್ ದ ಕಂಪನಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿ ಸಮಸ್ಯೆ ಆಗ್ತಿರ್ತಕ್ಕಂಥದ್ದು ಯಾರಿಗೆ ಅಂತಂದ್ರೆ, ಕೃಷ್ಣ ಭಟ್ ಸರ್ ಬಹಳ ಚೆನ್ನಾಗಿ ಹೇಳಿದ್ರು, ಇದನ್ನ ಬೇಕಾಗಿ ಇದನ್ನ ಒಂದು ರೀತಿಯ ಉದ್ರೇಕವಾಗಿ ಸಮಾಜದಲ್ಲಿ ಮಾಡುವಂಥದ್ದಾಗ್ತಿದೆ. ಈಗ ಇದೇ ಕಾಂಗ್ರೆಸ್ ಅವರು, ನಾನು ಹೇಳ್ಬಿಡ್ತೀನಿ, ಡೈಲಿಯಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತೀರಾ, ಇಲ್ಲಿನ ಕಾಂಗ್ರೆಸ್ ನಾಯಕರು ಇಲ್ಲಿ ಸ್ಟುಡಿಯೋಗೆ ಬರೋದಿಲ್ಲ ಚರ್ಚೆ ಮಾಡಲಿಕ್ಕೆ. ಹಾಗಾಗಿ ದ್ವಂದ್ವ ನಿಲ್ಲಬೇಡ. ಮತ್ತೆ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಅವರು ಒಂದು ಸ್ವಲ್ಪ ಇತಿಹಾಸವನ್ನು ತಿಳ್ಕೊಬೇಕು. ಇದೇ ಮಣಿಶಂಕರ್ ಅಯ್ಯರ್ 2005 ವೆನ್ ಹಿ ವಾಸ್ ದ ಪೆಟ್ರೋಲಿಯಂ ಮಿನಿಸ್ಟರ್ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ವಿ ಹ್ಯಾವ್ ಟೇಕನ್ ಇನಿಷಿಯೇಟಿವ್ ಟು ಮಿಕ್ಸ್ ಎಥನಾಲ್ ವಿತ್ ಪೆಟ್ರೋಲ್. ಆಲ್ರೆಡಿ ಮಹಾರಾಷ್ಟ್ರದ ಕೋಆಪರೇಟಿವ್ ಸೆಕ್ಟರ್ ಜೊತೆ ಕೂಡ ಮಾತಾಡಿದ್ದೀವಿ. E10 ಇದ್ದಂತ ಸಂದರ್ಭ, ಆಮೇಲೆ E20 ಎಲ್ಲೂ ಕಂಪಲ್ಸರಿ ಮಾಡಿಲ್ಲ. E10 ಇದ್ದಂತ ಸಂದರ್ಭದಲ್ಲಿ ಇದೇ ಪೆಟ್ರೋಲ್ ಬಂಕ್ ಓನರ್ಸ್ ಹತ್ರ ನಾವು ಕೇಳಿದ್ರೆ ಆಪ್ಷನ್ ಇತ್ತು, ಅಲ್ಲಿ 2 ಟ್ಯಾಂಕ್ ಇದ್ರೆ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ E10 ಬೇಕಾದ್ರೆ ಹಾಕೊಳ್ಳಿ, E5 ಬೇಕಾದ್ರೆ ಹಾಕೊಳ್ಳಿ, ಈ ಆಪ್ಷನ್ ಇತ್ತು. ನೀವು ನಮಗೆ ಯಾವ ಆಪ್ಷನ್ನೂ ಕೊಟ್ಟಿಲ್ಲ, ಪ್ರಯೋಗ ನಮ್ಮ ಮೇಲೆ ಮಾಡ್ತಾ ಇದ್ದೀರಿ, ಯಾವ ಆಪ್ಷನ್ನೂ ಇಲ್ಲ. ಈಗ ಕೇಳಿದ್ರೆ ನೀವು ಯಾವುದೇ ಆತಂಕನೂ ಇಲ್ಲ, ಏನೂ ಇಲ್ಲ, ನೀವು ಸುಖ ಸುಮ್ಮನೆ ನೀವು ಸೃಷ್ಟಿ ಮಾಡ್ತಾ ಇದ್ದೀರಿ. ಆತಂಕ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆ ಮೋಟಾರ್ ಕಂಪನಿಗಳ ಯಾವ ಮಾಲೀಕರಿದ್ದಾರೆ, ಪ್ರಮುಖರಿದ್ದಾರೆ, ಎಕ್ಸ್ಪರ್ಟ್ಸ್ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದೆ, ಬಿಜೆಪಿಯ ಹೇಳಿಕೆ ಅಲ್ಲ. ಸೊ ಅಲ್ಲಿಗೆ ಆ ಕ್ಲಾರಿಟಿ ಆಗುವಂಥದ್ದು. ಆಮೇಲೆ ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ, E20 ಎಲ್ಲೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಕಂಪಲ್ಸರಿ ಮಾಡಿಲ್ಲ. ಇದನ್ನ ಇಂಪ್ಲಿಮೆಂಟ್ ಸರಿ ಸರ್, ನನಗೆ ಬೆಂಗಳೂರಲ್ಲಿ ಓಡಾಡೋಣ ಸರ್, ಉತ್ಕರ್ಷ್ ಅವರೇ, ಬೆಂಗಳೂರಲ್ಲಿ ಓಡಾಡೋಣ, ಎಲ್ಲೂ ಆ ರೀತಿ ಅಥರೈಸ್ಡ್ ನನಗೆ ಪ್ಯೂರ್ ಪೆಟ್ರೋಲ್ ಕೊಡಿಸಿ ನೀವು, E10 ಪೆಟ್ರೋಲ್ ನೋಡಿ. E20 ಯೋಜನೆಯನ್ನ ಪ್ರೋಗ್ರಾಮ್ ಅನ್ನ ತಂದಿರತಕ್ಕಂಥದ್ದೇ. ನನಗೆ ಇಷ್ಟೇ ಹೇಳಿ ಸರ್, ನೀವು ಕಡ್ಡಾಯ ಮಾಡಿಲ್ಲ ಅಂತಾದ್ರೆ ಬೆಂಗಳೂರಿನ ಯಾವ ಪೆಟ್ರೋಲ್ ಬಂಕ್ ಅಲ್ಲಿ ಈಗ E5 E10 ಪೆಟ್ರೋಲ್ ಎಲ್ಲಿ ಸಿಗ್ತಾ ಇದೆ ದಯವಿಟ್ಟು ತಿಳಿಸಿ ಸರ್. ನಾವು ಹೋಗೋಣ ಬನ್ನಿ,
ಹೋಗೋಣ ಖಂಡಿತ ಎಲ್ಲಿ ಬಹಳ ಸಿಗುತ್ತೆ? ಸ್ಪಷ್ಟವಾಗಿ ಎಲ್ಲಿ ಹೇಳ್ತೀನಿ ಸಿಗುತ್ತೆ? ನೋಡಿ, ಈ ಯೋಜನೆಯನ್ನ ತಂದಿರ್ತಕ್ಕಂಥದ್ದೇ ನಮ್ಮ ದೇಶದ ಇಂಧನ ಭದ್ರತೆಗೆ ಒಂದು ಶಕ್ತಿಯನ್ನ ಕೊಡಬೇಕು ಅಂತ. correct sir, ನಾನು ಅದನ್ನೇ ಆಮೇಲೆ ಹೇಳಿದೆ, ಅನೇಕ ನೀವು- ದೇಶಗಳಲ್ಲಿ ನೀವು ಇದೆ. ಮಾಡಿದ್ದನ್ನ ಇಲ್ಲ ಅಂತ ಅಮೆರಿಕದಲ್ಲಿ ಹೇಳ್ತಿಲ್ಲ ಇದೆ, ನಾನು. ಬ್ರೆಜಿಲ್ ಅಲ್ಲಿ ಇದೆ, ಎಲ್ಲಾ ದೇಶಗಳಲ್ಲಿ ಇದೆ. ಮುಂದಿನ Correct. ದಿನಗಳಲ್ಲಿ ಎಸ್ ನೀವು ಹೇಳದಂತ ಒಂದಷ್ಟು ಟೆಕ್ನಿಕಲ್ ಇಶ್ಯೂಸ್ ಅನ್ನ ಕೇಂದ್ರ ಸರ್ಕಾರ ನೋಡಿ ಯಾವುದೇ ಒಂದು ಯೋಜನೆ ತರಬೇಕಂತಂದ್ರೆ ಐ ನೋ ಇಟ್ ರಕ್ಷತ್, ನಾನು ಒಬ್ಬ ಅಗ್ರಿಕಲ್ಚರ್ ಗ್ರಾಜುಯೇಟ್, ಎಕ್ಸ್ಪರ್ಟ್ ಸೈಂಟಿಸ್ಟ್ ಅನ್ನ ಟೆಸ್ಟಿಂಗ್ ಅನ್ನ ಮಾಡೇ ತಂದಿರ್ತಾರೆ. ಸುಖ ಸುಮ್ಮನೆ ಯಾರು ತರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ನೀವು Yes, ಪ್ರಯೋಗ ಕೇಂದ್ರ- ಜನರ ಮೇಲೆ ಮಾಡ್ತಾ ಇದ್ದೀರಾ ಅಂತ ಜನರ ಪ್ರಶ್ನೆ ಮೇಲೆ ಇರೋದು. ಖಂಡಿತವಾಗ್ಲೂ ಜನರ ಮೇಲೆ ಇಲ್ಲ. ಪ್ರಯೋಗ ಮಾಡಿ ಅದರ ಸರಿ ಅದು ಸರಿನೋ ತಪ್ಪು ಅನಂತರ ಯೋಚನೆ ಜನರ ಮಾಡ್ತಾ ಮೇಲೆ ಯಾವ ಇದ್ದೀರಾ. ಪ್ರಯೋಗ ಇಲ್ಲ. ಆ ರೀತಿ ಪ್ರಯೋಗ ಆಗಿದ್ರೆ ಇವತ್ತು ಆ ಮೇಜರ್ ಮೋಟಾರ್ ಸೈಕಲ್ ಕಂಪನಿಗಳೇ ನಮಗೆ ಚೀಮಾರಿ ಆಗ್ತಾ ಇದೆ. ಇದ್ರ ಬಗ್ಗೆ ಮಾತನಾಡೋಣ.